ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲ್ಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ನಾನು ರವೆ ಲಾಡನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ರವೆ ಲಡ್ಡು, ಅಂದರೆ ಕೈಯಲ್ಲಿ ಸಾಫ್ಟಾಗಿ ಮುರಿಯುತ್ತಿದೆ. ಹಾಗೆ ಟೇಸ್ಟ್ ಕೂಡ ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ನಾವು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಈಗ ಒಂದು ಫುಲ್ ಕಪ್ಪಲ್ಲಿ ರವೆಯನ್ನು ತೊಗೊಂಡಿದ್ದೀನಿ. ಅಂದರೆ ಈ ಸಕ್ಕರೆ ತೊಗೊಂಡಿರೋಂಥ ಕಪ್ಪಲ್ಲಿ 2 ಕಪ್ಪು ರವೆ, ಹಾಗೆ ಇಲ್ಲಿ ಡೆಸಿಗೇಟೆಡ್ ಕೋಕೋನಟನ್ನು ತೊಗೊಂಡಿದ್ದೀನಿ 1 ಕಪ್ಪು, ಹಾಗೆ 1 ಕಪ್ಪು ಸಕ್ಕರೆಯನ್ನು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಏಲಕ್ಕಿ ಪೌಡರನ್ನು ತೊಗೊಂಡಿದ್ದೀನಿ. ಇಷ್ಟೇ ಬೇಕಾಗಿರುವಂಥದ್ದು. ನಾನಿಲ್ಲಿ 2 ಸ್ಪೂನಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ. ತಗೊಂಡು ನಾನು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಡ್ತಾ ಇದ್ದೀನಿ. ನೀವು ಯಾವುದು ಬೇಕಾದರೂ ನಿಮ್ಗೆ ಇಷ್ಟದ್ದು ಡ್ರೈ ಫ್ರೂಟ್ಸನ್ನು ನೀವು ಹಾಕ್ಕೋಬೋದು. ನಾನಿಲ್ಲಿ ಬಾದಾಮಿ ಮತ್ತು ಪಿಸ್ತಾವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 2 ರೈಸಿನ್ಸನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಯಾರು ಇಷ್ಟಪಡದಿರೋದ್ರಿಂದ ನಾನು ಕಮ್ಮಿ ಇದ್ದೀನಿ. ಈಗ ಇದಕ್ಕೆ ನಾನು ಅದೇ ತುಪ್ಪಕ್ಕೆ ನಾನು ತಗೊಂಡಂಥ ರವೆಯನ್ನು ಹಾಕ್ಕೋತಾ ಇದ್ದೀನಿ. ರವೆಯನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ರಿಂದ 10 ನಿಮಿಷ ಆದರೂ ಇದನ್ನು ನೀಟಾಗಿ ಹುರ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ರವೆಯನ್ನು ಹುರಿತೀವಿ ಅಷ್ಟು ಚೆನ್ನಾಗಿ ಈ ಲಡ್ಡು ಬರ್ತದೆ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬ ಸುಲಭ. ಒಂದು ಅರ್ಧ ಗಂಟೆಯಲ್ಲೆಲ್ಲ ನಾವು ಈ ಲಡ್ಡುವನ್ನು ಮಾಡ್ಕೋಬೋದು. ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟನ್ನು ಹಾಕ್ಕೋತಾ ಇದ್ದೀನಿ. 1 ಕಪ್ ಏನು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಇದನ್ನು 2 ರಿಂದ 3 ನಿಮಿಷಗಳ ಕಾಲ ಹುರ್ಕೋತಾ ಇದ್ದೀನಿ ಅಷ್ಟೇ. ನಾವು ರವೆಯನ್ನು ಹುರಿದು ಆದಮೇಲೆ 2 ರಿಂದ 3 ನಿಮಿಷಗಳ ಕಾಲ ಈ ಡೆಸಿಕೇಟೆಡ್ ಕೋಕೋನಟನ್ನು ನಾವು ಹುರ್ಕೋಬೇಕು. ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ಪಿನಷ್ಟು ಸಕ್ಕರೆನ ಹಾಕ್ಕೊಂಡು ಅದಕ್ಕೆ 1/4 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಸಕ್ಕರೆಯನ್ನು ಕರಗಿಸ್ಕೊತಾ ಇದ್ದೀನಿ. ಫಸ್ಟು ಸಕ್ಕರೆಯನ್ನು ಕರಗಿಸ್ಕೊಂಡು ಒಂದು 5 ನಿಮಿಷಗಳ ಕಾಲ ಕುದಿಸಬೇಕು. ನಾವು ಎಷ್ಟು ಚೆನ್ನಾಗಿ ಅಂದರೆ ಇದು ಪಾಕ ಬರಬೇಕು, ನಮಗೆ ಒಂದೆಳೆ ಪಾಕ ಅಂತ ಹೇಳ್ತಾರಲ್ಲ ಆ ರೀತಿಯ ಪಾಕ ಬರಬೇಕು. ಆಗ ಮಾತ್ರ ನಾವು ಮಾಡುವಂತಹ ಲಡ್ಡು ಸಾಫ್ಟಾಗಿರುತ್ತೆ, ಹಾಗೆ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು ಸಕ್ಕರೆ ಕುದೀತಾ ಇದೆ. ಇದು ಚೆನ್ನಾಗಿ ಕುದಿಬೇಕು. ಒಂದು 5 ನಿಮಿಷಗಳ ಕಾಲ ಆದರೂ ಕುದಿಬೇಕಿದು. ಕುದ್ದಾದಮೇಲೆ ನಾವು ಈ ರೀತಿ ನಾವೇನು ತೊಗೊಂಡಿದ್ವಿ ಸೌಟಲ್ಲಿ ಈ ರೀತಿ ಒಂದೆಳೆ ಪಾಕ ಬರಬೇಕು. ನೀವು ನೋಡ್ತಿರ್ಬೋದು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮುಟ್ಟುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ತುಂಬ ಬಿಸಿ ಇರುತ್ತೆ ಸಕ್ಕರೆ ಪಾಕ ಅಂತೂ. ನೋಡಿ ಈ ರೀತಿಯಾಗಿ ಎಳೆಯ ಪಾಕ ಬರಬೇಕು. ಆಗ ಮಾತ್ರ ನಾವು ಮಾಡುವಂಥ ಲಡ್ಡು ಚೆನ್ನಾಗಿ ಬರ್ತದೆ. ಸಕ್ಕರೆಯ ಪಾಕವನ್ನು ಮುಟ್ಟುವಾಗ ಆದಷ್ಟು ಕೇರ್ಫುಲ್ ಆಗಿರಿ. ಜೊತೆಗೆ ನಾನಿಲ್ಲಿ ಏನು ಮಾಡಿಟ್ಕೊಂಡಿದ್ದೆ ರವೆ ಮತ್ತು ಡೆಸಿಗೇಟೆಡ್ ಕೋಕೋನಟ್ ಹಾಕಿ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಈಗ ಆ ಪಾಕಕ್ಕೆ ಹಾಕ್ಕೋತಾ ಇದ್ದೀನಿ. ನಾವು ಈಗ ಒಂದೆಳೆ ಪಾಕ ಬಂದಮೇಲೆ ಪಾಕವನ್ನು ಫ್ಲೇಮನ್ನು ಆಫ್ ಮಾಡಿಟ್ಕೋಬೇಕು. ಆಫ್ ಮಾಡಿಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸು ಹಾಗೆ ಏಲಕ್ಕಿ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಸಕ್ಕರೆ ಪಾಕವನ್ನು ಆ ರವೆ ಅಬ್ಸರ್ವ್ ಮಾಡುತ್ತೆ ಫುಲ್ಲು. ಅಲ್ಲಿವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಈ ಉಂಡೆಗಳನ್ನು ಕಟ್ಟುವಾಗಲೂ ಕೂಡ ನಾವು ಬಿಸಿ ಬಿಸಿ ಇದ್ದಾಗಲೇ ಕಟ್ಕೋಬೇಕು. ಯಾಕಂದರೆ ತುಂಬ ಗಟ್ಟಿ ಆದಮೇಲೆ ಅಂದರೆ ತಣ್ಣಗಾದಮೇಲೆ ಅದು ಕಟ್ಟಲಿಕ್ಕಾಗಲ್ಲ, ಗಟ್ಟಿಯಾಗಿಬಿಡುತ್ತೆ ಪಾಕ. ಹಾಗಾಗಿ ನಾವು ಬಿಸಿ ಬಿಸಿ ಇದ್ದಾಗಲೇ ಇದನ್ನು ಕಟ್ಕೋಬೇಕು. ಎಷ್ಟು ಚೆನ್ನಾಗಿ ಬರ್ತದೆ ಅಂದರೆ ಈ ಲಡ್ಡು ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಕೂಡ ಸುಲಭ. ನೀವು ನೋಡ್ತಿರ್ಬೋದು ಏನೂ ಇಲ್ಲ ಜಾಸ್ತಿ ಕೆಲಸ, ಆದರೆ ಪಾಕ ಬರೋದು ಇಂಪಾರ್ಟೆಂಟು. ಜೊತೆಗೆ ಈ ರೀತಿಯಾಗಿ ಬಿಸಿ ಬಿಸಿ ಇದ್ದಾಗಲೇ ಇದನ್ನು ಕಟ್ಕೋಬೇಕು. ತುಂಬಾ ಬಿಸಿ ಇರುವಂತಲ್ಲ, ಬೆಚ್ಚಗಂತೂ ಇರಬೇಕು. ಆವಾಗ ಕೈಗೆ ಅದು ಚೆನ್ನಾಗಿ ಕಟ್ಲಿಕ್ಕೆ ಬರ್ತದೆ. ಅದೇ ಕಾರಣಕ್ಕೆ, ಇಲ್ಲಾಂದರೆ ಗಟ್ಟಿ ಆದರೆ ಚೆನ್ನಾಗಿರಲ್ಲ. ಬೇಗ ಯಾರಾದರೂ ಇಬ್ಬರು ಇದ್ದರೆ ಬೇಗ ಆಗಿಬಿಡುತ್ತೆ. ಒಬ್ಬರೇ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಸಿ ಬಿಸಿ ಇರೋದ್ರಿಂದ. ಬಿಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ನಾವು ಹಬ್ಬಗಳು ಹರಿದಿನಗಳಲ್ಲಿ ಎಲ್ಲ ಈ ಲಡ್ಡುಗಳನ್ನು ಮಾಡ್ಕೋಬೋದು. ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನೋದ್ರಿಂದ ಯಾವಾಗ ಬೇಕಾದರೂ ನಾವು ಮಾಡಿಟ್ಕೋಬೋದು. ಹಾಗೆ ನಿಮಗೆ ಈ ರೀತಿಯ ರೆಸಿಪಿಗಳು ಎಲ್ಲ ಇಷ್ಟ ಆಗ್ತಾ ಇದ್ದರೆ ನಾನು ಮಾಡ್ತಿರುವಂಥದ್ದು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೇರೆ ರೀತಿಯ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ನಾನು ತಗೊಂಡಂತಹ ಒಂದು ದೊಡ್ಡ ಕಪ್ಪಿನ ರವೆಗೆ ಆಲ್ಮೋಸ್ಟ್ 22 ಎಷ್ಟು ಆಗಿದೆ ರವೆ ಉಂಡೆ. ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತಿರ್ಬೋದು ಇಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿಯ ರೆಸಿಪಿಗಳಲ್ಲಿ ನನ್ನ ಚಾನಲ್ ನೋಡ್ತೀರಿ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.